NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ದಿನಾಂಕ 15/5/2020 ಇಸವಿ ಕೋವಿಡ್ ಕೊರೋನಾ ಕಾಳಗದ ಸಮಯ. ಎಲ್ಲೆಡೆ ಹಾಹಾಕಾರ, ಜೀವ ಭಯ, ದುಡಿಮೆ ಇಲ್ಲದೆ ಮನೆಯಲ್ಲಿಯೇ ಇರಬೇಕಾದಂತಹ ಪರಿಸ್ಥಿತಿಯಲ್ಲಿಯೂ ಸುಮ್ಮನೆ ಮನೆಯಲ್ಲಿ ಖಾಲಿ ಕೂರುವ ಜಾಯಮಾನ ನನ್ನದಲ್ಲ. ಮನೆಯಿಂದಲೇ ದುಡಿದ ಹಣದಲ್ಲಿ ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ, ಆಶಾ ಕಾರ್ಯಕರ್ತರಿಗೆ, ದಾದಿಯರಿಗೆ, ಡಾಕ್ಟರ್ಗಳಿಗೆ, ದೇಶ ಕಾಯುವ ಸೈನಿಕರಿಗೆ, ರಾಜ್ಯದ ಪೊಲೀಸ್ ಎಲ್ಲರಿಗೂ ಕಡೆಯ ಪಕ್ಷ ನನ್ನ ಶ್ರಮದ ದುಡಿಮೆಯ ಒಂದೊಂದು ರೂಪಾಯಿಯಾದರೂ ಇವರೆಲ್ಲರಿಗೂ ಸೇರಲಿ ಎಂಬ ಉದ್ದೇಶದಿಂದ 19,000 ರೂಪಾಯಿ ಸರ್ಕಾರದ ನಿಧಿಗೆ ನಾಗರಿಕನಾಗಿ ದಾನ ಮಾಡಿ ಇಂದಿಗೆ 15/5/2024 4 ವರ್ಷ ತುಂಬಿದೆ. ಕರುಣಾ ರಾಜ್ ಕಿರಣ ಮಾತನಾಡಿದರು. ಸ್ನೇಹಿತರೆ, ಲಾಕ್ಡೌನ್ ಆಗಿದ್ದು ನಮ್ಮ ದೇಶಕ್ಕೆ ಮತ್ತು ನಮ್ಮ ನಾಡಿಗೆ, ಆದರೆ ನಮ್ಮ ಬುದ್ಧಿಗೆ ಮತ್ತು ಬ್ರೈನಿಗೆ ಅಲ್ವಲ್ಲ ಸ್ನೇಹಿತರೆ. ಕರೋನಾ ಬಂದಿದೆ ಅಂತ ಕಾರಣ ಹೇಳ್ತಾ ಲಾಕ್ಡೌನ್ ಸಮಯದಲ್ಲಿ ಬುದ್ಧಿ ಉಪಯೋಗಿಸಿ ಸಂಪಾದನೆ ಮಾಡಿ ಉಳಿಸಿದ ಪರಿಶ್ರಮದ ಹಣದಿಂದ ಕೋವಿಡ್-19 ಮುಖ್ಯಮಂತ್ರಿ ಪರಿಹಾರ ನಿಧಿಗೆ 19,000 ರೂಪಾಯಿ ಒಬ್ಬ ಕರ್ನಾಟಕದ ನಾಗರಿಕನಾಗಿ ಕರ್ನಾಟಕ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಏನೇ ಮಾಡಲು ಮನಸ್ಸಿರಬೇಕು ಸ್ನೇಹಿತರೆ, ಏನೇ ಮಾಡಬೇಕು ಅಂದರೂ ಮನಸ್ಸಿರಬೇಕು. ಹಾಗೆ ನೋಡಿದ್ರೆ ನಾನೇನು ಕೋಟ್ಯಾಧಿಪತಿ ಅಲ್ಲ, ನಾನೇನು ಸರ್ಕಾರಿ ಕೆಲಸದಲ್ಲೂ ಇಲ್ಲ. ಆದರೂ ನನ್ನ ಕೈಲಾದಷ್ಟು ಕರೋನಾದ ಜೊತೆ ಕಾಳಗ ಮಾಡುತ್ತಿರುವ ಕರುಣಾಮಯಿ ಕಾರ್ಯಕರ್ತರಿಗೆ ಸಹಾಯ ಹಸ್ತ ನೀಡ್ತಾ ಇದ್ದೀನಿ ಸ್ನೇಹಿತರೆ. ಇವೆಲ್ಲ ನನಗೂ ಸಾಧ್ಯ, ನಿಮಗೂ ಕೂಡ ಸಾಧ್ಯವಾಗುತ್ತೆ ಸ್ನೇಹಿತರೆ. ಸಹಾಯ ಮಾಡಲು ಮನಸ್ಸು ಮಾಡಿ ಅಷ್ಟೇ. ನಾನು ಇಷ್ಟೇ ಕೇಳ್ಕೊಳೋದು, ನೀವು ಇಷ್ಟು ಕೊಡ್ತೀರಾ ಅಷ್ಟು ಕೊಡ್ತೀರಾ ಅಂತ ನಾನು ಏನು ಹೇಳಲ್ಲ. ಸಹಾಯ ಮಾಡಲು ಮನಸ್ಸು ಮಾಡಿ. ಒಂದು ಮಾತು ಹೇಳಲ್ಲ ಸ್ನೇಹಿತರೆ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವು ಇಲ್ಲದಿದ್ದರೂ ತಿನ್ನುವುದು ವಿಕೃತಿ, ಹಸಿವು ಇಲ್ಲದಿದ್ದರೂ ತಿನ್ನುವುದು ವಿಕೃತಿ, ಹಸಿದಿದ್ದರೂ ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವುದು ನನ್ನ ಸಂಸ್ಕೃತಿ. ಈ ಸಂಸ್ಕೃತಿ ಹೇಳ್ಕೊಟ್ಟಿದ್ದು ನನ್ನ ತಾಯಿ. ಅದರಂತೆ ನಡ್ಕೊಳ್ತಿರೋನು ಈ ನಿಮ್ಮ ಮನೆ ಮಗ ರಾಜ್ ಕಿರಣ್. ದಯವಿಟ್ಟು ನನ್ನ ಕೈನಲ್ಲಾಗಿ ಸಹಾಯ ನಾನು ಮಾಡಿದ್ದೀನಿ, ನಿಮ್ಮ ಕೈನಲ್ಲಾಗದಷ್ಟು ನೀವು ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಮಸ್ಕಾರ.